ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಬ್ರಿಜೇಶ್ ಮಾತಾಡ್ತಾ ಇದ್ದೀನಿ, ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್. ಸೊ ಇವತ್ತು ನೀವು ಈ ವಿಡಿಯೋ ನೋಡಲಿಕ್ಕೆ ನಿರ್ಧಾರ ಮಾಡಿದ್ದೀರಾ ಅಂತಂದರೆ, ನಿಮ್ಮ ಮನೆಯಲ್ಲಿ ಒಬ್ಬರು ಯಾರಾದರೂ ನೀಟ್ ಆಸ್ಪಿರೆಂಟ್ ಇದ್ದಾರೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದರೂ ಆಗಿರ್ಬೋದು, ನೀವೇನಾದರೂ MBBS ಅಥವಾ ಡೆಂಟಲ್ ಅಥವಾ ಆಯುರ್ವೇದ ಏನಾದರೂ ನಿಮ್ಮ ಕೆರಿಯರಲ್ಲಿ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ, ಈ ವರ್ಷದ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗುತ್ತೆ. ಬಿಕಾಸ್ ನಾನು ಈ ವಿಡಿಯೋದಲ್ಲಿ ಬೇಸಿಕ್ಕಿಂದ ಅಡ್ವಾನ್ಸ್ಡ್ ತನಕ ಕೆಲವೊಂದು ದೊಡ್ಡ ಮಿಸ್ಟೇಕ್ಸ್ನ ಪ್ರತಿ ವರ್ಷ ಮಕ್ಕಳು ಮಾಡ್ತಾರೆ. ಅದನ್ನು ಮಾಡಬಾರ್ದು ಅನ್ನೋ ರೀತಿ ನಾವು ಇವತ್ತು ಒಂದು ಎಜುಕೇಟಿವ್ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೀವು ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಇದು ಬೆನಿಫಿಷಿಯಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಈ ವಿಡಿಯೋ ನೋಡ್ಲಿಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಏನಂತಂದರೆ, ನೀಟ್ ರಿಸಲ್ಟ್ ಆಲ್ರೆಡಿ ಬಂದಾಗಿದೆ, ಮಾರ್ಕ್ಸ್ ಬಂದಾಗಿದೆ, ರ್ಯಾಂಕ್ ಬಂದಾಗಿದೆ, ಮುಂದೆ ಏನು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ನಿಮ್ಮೆಲ್ಲರಿಗೂ ಕಾಡ್ತಾ ಇದೆ. ಸೊ ನಿಜವಾದ ಜರ್ನಿ ಆ್ಯಕ್ಚುಲಿ ಇವಾಗ ಶುರು ಆಗುತ್ತೆ ಮಕ್ಕಳೇ. ಸೊ ನಾನು ಇವತ್ತು ನಿಮಗೆ ಡಿಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಡಬೇಕಂತ ಹ್ಯಾವ್ ಮೈ ಸ್ಕ್ರಿಪ್ಟ್ ಟುಡೇ. ನಾನು ಸ್ಕ್ರಿಪ್ಟ್ನ ಕೂಡ ರೆಡಿ ಇಟ್ಕೊಂಡಿದ್ದೀನಿ, ಸೊ ದ್ಯಾಟ್ ಒಂದೇ ಒಂದು ಚಿಕ್ಕ ಮಾಹಿತಿ ಕೂಡ ಯಾರಿಗೂ ಮಿಸ್ ಆಗಬಾರ್ದು ಅಂತ. ಬಿಕಾಸ್ ನನಗೆ ಅರ್ಥ ಆಗುತ್ತೆ, ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸು ತುಂಬ ಗೊಂದಲದಲ್ಲಿದ್ದಾರೆ. ನಮ್ಮ ಮಕ್ಕಳಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಆ ಕಾಲೇಜ್ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಇರಲ್ವಾ, ಹಾಸ್ಟೆಲ್ ಫೆಸಿಲಿಟಿ ಯಾವ ಥರ ಇರುತ್ತೆ ಅನ್ನೋಂಥ ತುಂಬ ಪ್ರಶ್ನೆಗಳು ಪೇರೆಂಟ್ಸ್ ತಲೆಯಲ್ಲಿದೆ. ಆ್ಯಂಡ್ ಸರಿಯಾದಂಥ ಮಾಹಿತಿಗೆ ಪೇರೆಂಟ್ಸ್ ಹಾಗೂ ಸ್ಟೂಡೆಂಟ್ಸ್ ತುಂಬ ಹುಡುಕ್ತಿದ್ದೀರಾ ಅಂತ ನನಗೆ ಗೊತ್ತು. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾನು ಸ್ವಲ್ಪ ನನ್ನ ರಿಸರ್ಚ್ ಮಾಡಿ ನಿಮಗೆ ಒಂದು ವೀಡಿಯೋನೇ ಇವತ್ತು ಶೂಟ್ ಮಾಡ್ತಾಯಿದ್ದೀನಿ ಮಕ್ಕಳೇ. ಸೊ ಇವಾಗ ನಾನು ಹೇಳ್ದಂತೆ, ಕೌನ್ಸಿಲಿಂಗ್ ಶುರು ಆಗೋಕ್ಕಿಂತ ಮುಂಚೆ ನಿಮ್ಮ ಕೆಲವೊಂದು ನಿರ್ಧಾರಗಳು ಭಾಳ ಮುಖ್ಯವಾಗಿರುತ್ತೆ. ಆ್ಯಂಡ್ ನಿಮ್ಮ ಕಾಲೇಜ್ ಯಾವ ಥರ ಸಿಗುತ್ತೆ ಅಥವಾ ಯಾವ ಕಾಲೇಜ್ ಸಿಗುತ್ತೆ ಅನ್ನೋಕ್ಕೆ ಈ ಕೆಲವೊಂದು ನಿರ್ಧಾರಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವಿಷಯ ನಾನು ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಜನರು ಒಂದು ತಪ್ಪನ್ನು ಮಾಡ್ತಾರೆ, ಏನಂತಂದರೆ ನೀಟ್ ಎಕ್ಸಾಮ್ ಮುಗೀತು ಅಂದರೆ ನಮ್ಮ ಕೆಲಸ ಮುಗೀತು, ನಾವು ನೀಟ್ ಎಕ್ಸಾಮ್ ಬರ್ದಾಯಿತು ಅಂದರೆ ನಮ್ಮ ಕೆಲಸ ಮುಗೀತು, ಇನ್ನೇನು ಕೆಲಸ ಇಲ್ಲ ಅಂತ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಪ್ರತಿ ವರ್ಷ ಈ ತಪ್ಪನ್ನು ಮಾಡ್ತಾರೆ. ನನ್ನ ಒಂದು ಅನುಭವದಲ್ಲಿ ನಾನು ಹೇಳೋದಾದರೆ, ನೀಟ್ ಎಕ್ಸಾಮ್ ಕೇವಲ ಒಂದು ಮೊದಲನೇ ಬಾಗಿಲು ಅಷ್ಟೇ. ಸೊ ಇವಾಗ ನಿಮಗೆ ಜಸ್ಟ್ ಫಸ್ಟ್ ಡೋರ್ ಓಪನ್ ಆಗಿದೆ, ದಟ್ ಡಸಂಟ್ ಮೀನ್ ಯು ಹ್ಯಾವ್ ರೀಚ್ಡ್ ಯುವರ್ ಡೆಸ್ಟಿನೇಷನ್, ಓಕೆನಾ. ಸೊ ಇವಾಗ ಮೊದಲನೇ ಬಾಗಿಲು ಓಪನ್ ಆಗಿದೆ, ನೀವು ನೀಟ್ ಎಕ್ಸಾಮ್ ಮುಗಿಸಿದ್ದೀರಾ. MBBS ಸೀಟ್ ಸಿಗುತ್ತೋ ಸಿಗಲ್ವೋ ಅನ್ನೋದು ನಿಮ್ಮ ಎರಡನೇ ಬಾಗಿಲು ಅಂದರೆ ಕೌನ್ಸಿಲಿಂಗ್ ಮುಖಾಂತರ ನಿರ್ಧಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆ ರ್ಯಾಂಕ್ ಬಂದಿರ್ಬೋದು ಅಥವಾ ಒಂದೊಳ್ಳೆ ಸ್ಕೋರ್ ಬಂದಿರ್ಬೋದು, ನಿಮಗೆ ಏನಾದರೂ ಒಂದೊಳ್ಳೆ ಕಾಲೇಜ್ ಸಿಗಬೇಕಂತ ಒಂದು ಡ್ರೀಮ್ ಇರ್ಬೋದು. ಇವೆಲ್ಲದಕ್ಕೂ ಕೂಡ ಸಹಕಾರ ಕೊಡುವಂಥ ಎರಡನೇ ಬಾಗಿಲು ಯಾವುದು ಅಂದರೆ ಅದು ಕೌನ್ಸಿಲಿಂಗ್ ಆಗಿರುತ್ತೆ. ನೀಟ್ ಎಕ್ಸಾಮ್ ಅನ್ನೋದು ಮೊದಲನೇ ಬಾಗಿಲಾಗಿರುತ್ತೆ. ನೀಟ್ ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲ ಮುಗೀತು ಅಂತ ಅಂದ್ಕೊಂಡಿದ್ರೆ ದಟ್ ಈಸ್ ವೆರಿ ರಾಂಗ್ ಒಪಿನಿಯನ್ ಆರ್ ಡಿಸಿಷನ್, ಓಕೆನಾ. ಸೊ ಬಹಳ ವಿದ್ಯಾರ್ಥಿಗಳಿಗೆ ಏನಂತಂದರೆ, ಒಳ್ಳೆ ಮಾರ್ಕ್ಸ್ ಬಂದರೂ ಕೂಡ ಸೀಟ್ ಪ್ರತಿ ವರ್ಷ ಮಿಸ್ ಆಗುತ್ತೆ. ನೀವು ನೋಡಿರ್ಬೋದು ಅಥವಾ ನೀವು ನಿಮ್ಮ ಫ್ರೆಂಡ್ಸ್ದು ಎಕ್ಸ್ಪೀರಿಯನ್ಸಸ್ನ ಕೇಳಿರ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೆಂಗಿರ್ತಾರೆ ಅಂದರೆ, ಅವ್ರ ರ್ಯಾಂಕ್ಗಿಂತ ಒಳ್ಳೆ ಕಾಲೇಜ್ ಅವ್ರಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಎರಡರ ಮಧ್ಯೆ ಉತ್ತರ ಏನು, ಯಾಕೆ ಸರ್ ಚೆನ್ನಾಗಿರೋ ಸ್ಕೋರ್ ಇರೋನಿಗೆ ಒಳ್ಳೆ ಕಾಲೇಜ್ ಸಿಗಬೇಕು, ಕಮ್ಮಿ ತೆಗೆದಿರೋನಿಗೆ ಅದಕ್ಕಿಂತ ಸ್ವಲ್ಪ ಮೀಡಿಯಂ ಕಾಲೇಜ್ ಸಿಗಬೇಕು. ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ, ಕಮ್ಮಿ ಸ್ಕೋರ್ ತೆಗೆದಿರೋನಿಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇದೆ, ಸ್ಕೋರ್ ಜಾಸ್ತಿ ತೆಗೆದಿರೋನಿಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ. ಯಾಕೆ ಸರ್ ಅಂತ ನೀವು ನನಗೆ ಕೇಳೋದಾದರೆ, ಇಲ್ಲಿ ಮುಖ್ಯವಾಗಿ ಒಂದು ಅಂಶ ಮಿಸ್ ಆಗಿದೆ, ದಟ್ ಈಸ್ ಇನ್ಫಾರ್ಮೇಷನ್, ಮಾಹಿತಿಯ ಕೊರತೆಯಿಂದ ಸರಿಯಾದಂಥ ಆಪ್ಷನ್ ಎಂಟ್ರಿ ಮಾಡಲಿಲ್ಲ, ಸರಿಯಾದಂಥ ಕೌನ್ಸಿಲಿಂಗ್ ನಿರ್ಧಾರಗಳು ಮಾಡಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಕಾಲೇಜು ಸಿಗೋಂಥ ಒಳ್ಳೊಳ್ಳೆ ಕಾಲೇಜ್ ಸಿಗೋಂಥ ಚಾನ್ಸ್ ಇದ್ದರೂ ಕೂಡ ತಮ್ಮ ಕೈಯಾರೆ ಆ ಸೀಟ್ನ ಕಳ್ಕೊಳ್ಳೋವಂಥ ತಪ್ಪು ಪ್ರತಿ ವರ್ಷ ಮಕ್ಕಳು ಮಾಡ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿ ಇದ್ದರೆ ಮಾತ್ರ ಕೌನ್ಸಿಲಿಂಗ್ ನಿಮ್ಮ ಪರ ಕೆಲಸ ಮಾಡುತ್ತೆ ಮಕ್ಕಳೇ. ಅದೇ ಏನಾದರೂ ಮಾಹಿತಿ ಇಲ್ಲದೇ ಇದ್ದರೆ ಅದೇ ಕೌನ್ಸಿಲಿಂಗ್ ನಿಮ್ಮ ವಿರುದ್ಧ ಕೂಡ ಹೋಗ್ಬೋದು, ನಿಮ್ಮ ವಿರುದ್ಧ ಕೂಡ ಅದರ ಪರಿಣಾಮ ಬೀರ್ಬೋದು. ಸೊ ಸರಿಯಾದ ಸಮಯದಲ್ಲಿ ಸರಿಯಾದ ಕೌನ್ಸಿಲಿಂಗ್ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಬೇಕಾದಂಥ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ನಿಮಗೆ ನೀಟ್ ರಿಲೇಟೆಡ್ ಆ್ಯಂಡ್ CET ರಿಲೇಟೆಡ್ ಅಪ್ಡೇಟ್ಸ್ನ ಫ್ರೀಯಾಗಿ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೂ ಕೂಡ ಈ ಮಾಹಿತಿನ ಶೇರ್ ಮಾಡಿ, ಅವರಿಗೂ ಕೂಡ ನೀವು ಒಂದು ಹೆಲ್ಪನ್ನು ಮಾಡ್ಬೋದು. ಸೊ ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋದಲ್ಲಿ ನಾನು ಯಾವುದೇ ಥರದ ಕಾಲೇಜ್ ಪ್ರಮೋಷನ್ ಮಾಡ್ತಾ ಇಲ್ಲ, ಅಥವಾ ಯಾವುದೇ ಕಾಲೇಜ್ ಬೆಸ್ಟ್ ಇದೆ, ಯಾವುದೇ ಕಾಲೇಜ್ ಚೆನ್ನಾಗಿಲ್ಲ, ಬೆಸ್ಟ್ ಮೀಡಿಯಂ ವರ್ಸ್ಟ್ ಅಂತ ನಾನು ಯಾವುದೇ ಥರದ ಕ್ಲಾರಿಫಿಕೇಷನ್ ಅಥವಾ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ನಾನು ನಿಮಗೆ ಡಿಸಿಷನ್ ತೊಗೊಳ್ಳೋಕ್ಕೆ ಒಂದು ಫ್ರೇಮ್ ವರ್ಕ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಫ್ರೇಮ್ ವರ್ಕ್ ಮುಖಾಂತರ ನೀವು ಡಿಸಿಷನ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ನಿರ್ಧಾರ ಸರಿಯಾದ ರೀತಿಯಲ್ಲಿ ಇರುತ್ತೆ. ಎಲ್ಲ ಅಂಶಗಳನ್ನ ಪರಿಗಣಿಸಿ ನೀವು ತಗೊಳ್ಳೋ ಈ ನಿರ್ಧಾರ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ರೀತಿಯಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತೆ ಅನ್ನೋದು ನನ್ನ ಒಂದು ಸ್ವಂತ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಷ್ಟೇ ಇದು. ಸೊ ನಾನು ಹೇಳಿದ್ದೆ ಫೈನಲ್ ಅಂತ ಏನಲ್ಲ. ನೀವು ನಮ್ಮ ಅಭಿಪ್ರಾಯನ ಸ್ವೀಕರಿಸ್ಬೋದು, ಸ್ವಾಗತಿಸ್ಬೋದು ಅಥವಾ ನಿರಾಕರಿಸ್ಬೋದು, ನಿಮ್ಗೆ ಇಷ್ಟ ಇಲ್ಲ ಅಂತ ನಂಬ್ಕೋಬೋದು. ಸೊ ದಿಸ್ ಈಸ್ ಮೈ ಒಪಿನಿಯನ್ ಆನ್ ಮೈ ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೋರ್ ದೆನ್ 5 years ಆಫ್ ಕೌನ್ಸಿಲಿಂಗ್. ಸೊ ಇವಾಗ ನೀವೇನಾದರೂ ಈ ವಿಡಿಯೋದಲ್ಲಿ ಕೌನ್ಸಿಲಿಂಗ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಅಂತಂದರೆ, ನೀವು ಕೌನ್ಸಿಲಿಂಗ್ನ ನೋಡುವಂಥ ದೃಷ್ಟಿನೇ ಬದಲಾಗುತ್ತೆ. ಬಿಕಾಸ್ ನಿಮ್ಮ ಪ್ರಕಾರ ನೀವು ಏನು ಕೌನ್ಸಿಲಿಂಗ್ ಅಂತ ಅಂದ್ಕೊಂಡಿದ್ದೀರೋ ದಟ್ ಈಸ್ ನಾಟ್ ದ ರಿಯಲ್ ಮೀನಿಂಗ್ ಆಫ್ ಕೌನ್ಸಿಲಿಂಗ್. ಬಿಕಾಸ್ ನನಗೆ ಅರ್ಥ ಆಗುತ್ತೆ, ನೀವೆಲ್ಲರೂ ಕೂಡ ಐದರ್ ಯುವರ್ ಫ್ರೆಶರ್ಸ್, ಈ ವರ್ಷ PUC ಬರೆದು ನೀಟ್ ಎಕ್ಸಾಮ್ ಬರೆದಿರ್ತೀರಾ, ಆರ್ ಯುವರ್ LTB ಸ್ಟೂಡೆಂಟ್ಸ್, ಲಾಂಗ್ ಟರ್ಮ್ ಮಾಡಿ ಒಂದು ವರ್ಷ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎರಡನೇ ವರ್ಷ ಚೆನ್ನಾಗಿ ಸ್ಕೋರ್ ಮಾಡಿ ಕೌನ್ಸಿಲಿಂಗಿಗೆ ಬಂದಿರ್ತೀರಾ.
ಸೊ ನಿಮಗೆ ಹಾರ್ಡ್ಲಿ ಇದರಲ್ಲಿ 1 ಅಥವಾ 2 ವರ್ಷದ ಅನುಭವ ಇರುತ್ತೆ ಅಷ್ಟೇ. ಸೊ ನೀವು ತುಂಬ ಅಂಶಗಳನ್ನ ತಪ್ಪಾಗಿ ತಿಳ್ಕೊತೀರಾ ಕೌನ್ಸಿಲಿಂಗಲ್ಲಿ. ಸೊ ಯಾವ್ಯಾವುದು ಅನ್ನೋದನ್ನ ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಮೊದಲ ಮುಖ್ಯವಾದ ವಿಷಯ ಏನಂದರೆ, ಪ್ರತಿ ವರ್ಷ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋವಂಥದ್ದು ಏನಂದರೆ, ನಿಮ್ಮ ರ್ಯಾಂಕು ನಿಮ್ಮ ಭವಿಷ್ಯನ ಒಂದೇ ಸಲ ನಿರ್ಧಾರ ಮಾಡಿಬಿಡುತ್ತೆ. ಒಳ್ಳೆ ರ್ಯಾಂಕ್ ಬಂದರೆ ಸೀಟ್ ಸಿಗುತ್ತೆ, ರ್ಯಾಂಕ್ ಚೆನ್ನಾಗಿಲ್ಲ ಅಂದರೆ ಸೀಟ್ ಸಿಗಲ್ಲ. ಈ ಒಂದು ಮಿಸ್ಟೇಕ್ ಪ್ರತಿ ವರ್ಷ ಐದರ್ ಪೇರೆಂಟ್ ಆರ್ ಸ್ಟೂಡೆಂಟ್ ಆರ್ ಬೋತ್ ಪೇರೆಂಟ್ ಆ್ಯಂಡ್ ಸ್ಟೂಡೆಂಟ್ ಇನ್ಕ್ಲೂಡ್ ಆಗಿ ಈ ಮಿಸ್ಟೇಕ್ನ ಪ್ರತಿ ವರ್ಷ ಮಾಡ್ತಾರೆ. ರಿಸಲ್ಟ್ ಬಂದ ತಕ್ಷಣ ನಾನು ಎಲ್ಲರಿಗೂ ಜಾಸ್ತಿ ತುಂಬ ಸಲ ಕೇಳೋವಂಥ ಪ್ರಶ್ನೆ ಏನು ಅಂತಂದರೆ, ಅಥವಾ ನಮ್ಮ ಸ್ಟೂಡೆಂಟ್ಸ್ ಕೂಡ ನನ್ನ ಹೇಳೋವಂಥದ್ದು ಏನು ಅಂತಂದರೆ, ಸರ್ ನನ್ನ ರ್ಯಾಂಕ್ ಇಷ್ಟು ಬಂದಿದೆ, ನನಗೆ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅವರೇ ಹೇಳ್ಬಿಡ್ತಾರೆ. ಸೊ ಅವರು ಡಿಕ್ಲೇರ್ ಮಾಡಿಬಿಡ್ತಾರೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ, ಸರ್ ನನ್ನ ರ್ಯಾಂಕ್ ಇಷ್ಟಿದೆ, ನನಗೆ ಗೌರ್ಮೆಂಟ್ ಸೀಟ್ ಸಿಗಲ್ಲ, ಅಥವಾ ನನಗೆ ಪ್ರೈವೇಟ್ ಕಾಲೇಜ್ ಮಾತ್ರ ಸಿಗುತ್ತೆ ಸರ್, ಸಿಕ್ಕರೆ ಬರೀ ಪ್ರೈವೇಟೇ ಸಿಗಬೇಕು. ಸೊ ನಾನು ನಿಮ್ಮೆಲ್ಲರಿಗೂ ಕೇಳೋವಂಥದ್ದು, ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಎಷ್ಟು ಗೊತ್ತು? ಬಹುತೇಕವಾಗಿ ನನಗೆ ತುಂಬ ಜನ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಹಾನೆಸ್ಟಾಗಿ ಹೇಳ್ತಾರೆ, ನನಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಸರ್ ಅಂತ. ಸೊ ಹಾಗಿದೆ, ನೀವು ಇವಾಗಲೇ ಹೆಂಗೆ ಕನ್ಕ್ಲೂಷನಿಗೆ ಬರ್ತೀರಾ? ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂತಂದಮೇಲೆ ನೀವು ಇದ್ರ ಬಗ್ಗೆ ಕನ್ಕ್ಲೂಷನಿಗೆ ಯಾವ ಥರ ಬರ್ತೀರಾ? ದಟ್ಸ್ ವೆರಿ ರಾಂಗ್, ಓಕೆನಾ? ಸೊ ನಿಮ್ಮ ರ್ಯಾಂಕ್ ಅನ್ನೋದು ಒಂದು ಇಂಡಿಕೇಟಿವ್. ಹೌದು, ತುಂಬ ಡಿಫ್ರೆನ್ಸಸ್ ಇದ್ದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಬಟ್ ಸಣ್ಣ ಪ್ರಮಾಣದ ಡಿಫ್ರೆನ್ಸ್ ಇದ್ದಾಗ ನೀವು ಸಿಗುತ್ತೆ ಅಥವಾ ಸಿಗಲ್ಲ ಅಂತ ನೀವು ಯಾವುದೇ ಥರ ಕನ್ಕ್ಲೂಷನ್ ಕೊಡೋದು ತಪ್ಪಾದ ನಿರ್ಧಾರ ಆಗುತ್ತೆ. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಮೊದಲನೇ ತಪ್ಪು ಮಾಡ್ತಾರೆ. ಸೊ ಏನಾಗುತ್ತೆ ಅಂದರೆ, ನಿಮ್ಮ ರ್ಯಾಂಕ್ ಅನ್ನೋದು ನಿಮ್ಮ ಫೈನಲ್ ರಿಸಲ್ಟ್ ಅಂತ ನೀವು ಭಾವಿಸುವಂಥದ್ದು ಮೊದಲ ತಪ್ಪು. ಫ್ರೆಂಡ್ಸ್, ನಾನು ಹೇಳೋದೇನು ಅಂತ ಅಂದರೆ, ರ್ಯಾಂಕ್ ಬಹಳ ಮುಖ್ಯ, ಇಲ್ಲ ಅಂತಲ್ಲ, ಓಕೆನಾ? ರ್ಯಾಂಕ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಎನ್ ಇಂಡಿಕೇಶನ್ ದಟ್ ಯು ವಿಲ್ ಗೆಟ್ ಎ ಸೀಟ್ ಆರ್ ನಾಟ್, ಆರ್ ಯು ವಿಲ್ ಗೆಟ್ ಎ ಗೌರ್ಮೆಂಟ್ ಸೀಟ್ ಆರ್ ಪ್ರೈವೇಟ್ ಸೀಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್. ಯಾವುದೇ ಸೀಟಿಗಾದ್ರೂ ರ್ಯಾಂಕ್ ಈಸ್ ಎನ್ ಇಂಡಿಕೇಶನ್, ಓಕೆನಾ? ಆದರೆ ನಿಮ್ಮ ರ್ಯಾಂಕನ್ನು ನೋಡಿಬಿಟ್ಟು ನೀವೇ ಕನ್ಕ್ಲೂಷನ್ ಕೊಡುವಂಥದ್ದು ಬಹಳ ತಪ್ಪಾದಂಥ ನಿರ್ಧಾರ ಆಗುತ್ತೆ. ಸೊ ಒಂದು ರ್ಯಾಂಕ್ ಎಲ್ಲವನ್ನೂ ನಿರ್ಧರಿಸಲ್ಲ, ಓಕೆನಾ? ನಿಮ್ಮ ಕ್ಯಾಟಗರಿ ಯಾವುದು, ನೀವು ಕರ್ನಾಟಕ ಎಲಿಜಿಬಲ್ ಕ್ಯಾಂಡಿಡೇಟಾ, ನಿಮ್ಮ ಆಲ್ ಇಂಡಿಯಾ ಕೋಟಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಸ್ಟೇಟ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಸೀಟ್ ಬೇಕಾ, ಪ್ರೈವೇಟ್ ಸೀಟ್ ಬೇಕಾ, ಮ್ಯಾನೇಜ್ಮೆಂಟ್ ಸೀಟ್ ಬೇಕಾ, ನಿಮ್ಮ ಬಜೆಟ್ ಎಷ್ಟಿದೆ, ನಿಮ್ಮ ರಿಸರ್ವೇಷನ್ ಯಾವುದಿದೆ, ನೀವು ರೌಂಡ್ 2ವರೆಗೂ ಪಾರ್ಟಿಸಿಪೇಟ್ ಮಾಡ್ತೀರಾ, ರೌಂಡ್ 2 ಸಿಗಲಿಲ್ಲ ಅಂದರೆ ಮಾಪಪ್ ಮತ್ತು ಸ್ಟೇ ವೇಕೆನ್ಸಿ ತನಕ ನೀವು ಎಲಿಜಿಬಲ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಅಥವಾ ನೀವು ಅಪ್ಗ್ರೇಡ್ ಆಪ್ಷನ್ನ ಚೂಸ್ ಮಾಡ್ತೀರಾ, ಚಾಯ್ಸ್ 2 ಕೊಟ್ಟು ಮುಂದಕ್ಕೆ ಹೋಗಿ ಇಷ್ಟಪಡ್ತೀರಾ? ಈ ಎಲ್ಲ ಥರದ ಪ್ರಶ್ನೆಗಳು ಸೇರಿ ನಿಮ್ಮ ಫೈನಲ್ ಅಡ್ಮಿಷನ್ ನಿರ್ಧಾರ ತಗೊಳ್ಳೋದು ಮಕ್ಕಳೇ. ಸುಮ್ಮನೆ ನಿಮ್ಮ ರ್ಯಾಂಕ್ ನೋಡಿಬಿಟ್ಟು ನಿಮಗೆ ಮೆಡಿಕಲ್ ಗೌರ್ಮೆಂಟ್ ಸಿಗುತ್ತೆ, ನಿಮಗೆ ಮೆಡಿಕಲ್ ಪ್ರೈವೇಟ್ ಸಿಗುತ್ತೆ, ನಿಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಸಿಗುತ್ತೆ, ನಿಮಗೆ ಡೆಂಟಲ್ ಸಿಗುತ್ತೆ, ನಿಮಗೆ ಆಯುರ್ವೇದ ಸಿಗುತ್ತೆ, ನಿಮಗೆ MBBS ಸಿಗುತ್ತೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ನಾಟ್ ಗುಡ್ ಒಪಿನಿಯನ್ ಆ್ಯಂಡ್ ದಟ್ ಈಸ್ ನಾಟ್ ಎ ಗುಡ್ ಅಡ್ವೈಸ್ ಟು, ಓಕೆನಾ? ಸೊ ಎಲ್ಲ ಥರದ ಪ್ರಶ್ನೆಗಳಿಗೆ ಉತ್ತರ ತಗೊಂಡು ನಿಮ್ಮ ಫೈನಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೆಸ್ನ ಮಾಡಬೇಕಾಗುತ್ತೆ. ಇದನ್ನೇ ನಾವು ಕೌನ್ಸಿಲಿಂಗ್ ಸ್ಟ್ರಾಟಜಿ ಅಂತ ಕರೆಯುವಂಥದ್ದು. ನಮ್ಮ ಹತ್ರ ತುಂಬ ಜನ ಪೇರೆಂಟ್ಸು, ಸರ್ ನೀವೇ ಕೌನ್ಸಿಲಿಂಗ್ ಮಾಡಿಕೊಡಿ ನಮ್ಮ ಮಕ್ಕಳದು ಅಂತ ಪ್ರತಿ ವರ್ಷ ಅಡ್ಮಿಷನ್ ಮಾಡ್ತಾರೆ. ನಾವು ಅವರಿಗೆ ಮೊದಲನೇ ವರ್ಡ್ ಹೇಳೋದೆ, ನಮ್ಮದು ಸ್ಟ್ರಾಟಜಿ ಮುಖಾಂತರ ಮಾಡೋವಂಥ ಕೆಲಸ. ನೀವು ಕೂಡ ಕೌನ್ಸಿಲಿಂಗ್ ಮಾಡ್ಬೋದು, ಅಥವಾ ಸೈಬರ್ ಸೆಂಟ್ರಲ್ಲಿ ಮಾಡ್ಬೋದು, ಅಥವಾ ನೀವೇ ಕೌನ್ಸಿಲಿಂಗ್ ಮಾಡ್ಬೋದು. ದಟ್ ಇಸ್ ನಾಟ್ ಅ ಬಿಗ್ಗೆಸ್ಟ್ ಟಾಸ್ಕ್. ಆದರೆ ನೀವು ನಮ್ಮ ಹತ್ರ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ತೀವಿ, ಒಂದು ಫ್ರೇಮ್ ವರ್ಕ್ನ ಬಿಲ್ಡ್ ಮಾಡಿ ವರ್ಕ್ ಮಾಡ್ತೀವಿ ಅಂತ ನಾವೆಲ್ಲ ಪೇರೆಂಟ್ಸ್ಗೂ ಹೇಳ್ತೀವಿ. ಸೊ ಆ ಸ್ಟ್ರಾಟಜಿ ಏನು ಅಂತಂದರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಂಡು ಕೌನ್ಸಿಲಿಂಗ್ ಮಾಡೋವಂಥದ್ದು. ಸೊ ದ್ಯಾಟ್ ಪೇರೆಂಟ್ಸಿಗೆ ತಮ್ಮ ಮಕ್ಕಳಿಗೆ ಸರಿಯಾದಂಥ ಕಾಲೇಜ್ ಸೇರಿಸೋ ರೀತಿ, ಅನುಕೂಲ ಆಗೋ ರೀತಿ ನಾವು ಅವರಿಗೆ ಗೈಡ್ ಮಾಡ್ತೀವಿ. ಸೊ ಇವಾಗೇನಾಗುತ್ತೆ, ಎಕ್ಸಾಮಲ್ಲಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಾನು ಯಾವತ್ತೂ ಪೇರೆಂಟ್ಸ್ಗೆ ಒಂದು ಮಾತು ಹೇಳ್ತೀನಿ ಮತ್ತು ಸ್ಟೂಡೆಂಟ್ಸ್ಗೂ ಕೂಡ, ಎಕ್ಸಾಮಲ್ಲಿ ರ್ಯಾಂಕ್ ಮುಖ್ಯ, ಓಕೆನಾ? ಸೊ ಎಕ್ಸಾಮಲ್ಲಿ ರ್ಯಾಂಕ್ ಮುಖ್ಯ, ಕೌನ್ಸಿಲಿಂಗಲ್ಲಿ ಸ್ಟ್ರಾಟಜಿ ಮುಖ್ಯ. ಎಕ್ಸಾಮಲ್ಲಿ ರ್ಯಾಂಕ್ ತರೋದು ಒಂದು ಹಂತದ ತನಕದ ಕೆಲಸ ಆದರೆ, ಕೌನ್ಸಿಲಿಂಗ್ನ ಕರೆಕ್ಟಾಗಿ ಮಾಡೋದು ಬಹಳ 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 ಮುಖ್ಯವಾದಂಥ ನಿರ್ಧಾರ ಆಗುತ್ತೆ ಮಕ್ಕಳೇ. ಸೊ ನೀವೇನಾದರೂ ಕೌನ್ಸಿಲಿಂಗಲ್ಲಿ ರ್ಯಾಂಕ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ, ಅಥವಾ ನೀವೇನಾದರೂ ಕೌನ್ಸಿಲಿಂಗಲ್ಲಿ ಬರೀ ರ್ಯಾಂಕ್ ಬಗ್ಗೆ ಯೋಚನೆ ಮಾಡಿದ್ರಿ ಅಂತಂದರೆ, ಎರಡೂ ಕೂಡ ತಪ್ಪಾಗ್ತದೆ. ಸೊ ಕೌನ್ಸಿಲಿಂಗ್ ಈಸ್ ಅ ಡಿಫ್ರೆಂಟ್ ಪಾರ್ಟ್, ರ್ಯಾಂಕ್ ಈಸ್ ಅ ಡಿಫ್ರೆಂಟ್ ಪಾರ್ಟ್, ಓಕೆನಾ? ಸೊ ಇದ್ರ ಬಗ್ಗೆ ನೀವು ಸರಿಯಾದಂಥ ಒಂದು ಕ್ಲಾರಿಟಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಪಡೆದುಕೊಳ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಒಂದು ಸ್ಟೂಡೆಂಟು ಒಂದು ರ್ಯಾಂಕ್ ಪಡ್ಕೊಂಡಿದ್ದಾನೆ, ಆದರೆ ಅವನಿಗೆ ಸೀಟು ಡಿಸೈಡ್ ಆಗೋದು ಸ್ಟ್ರಾಟಜಿಯಿಂದ, ಓಕೆನಾ? ರ್ಯಾಂಕಿಂದನೂ ಹೌದು, ಬಟ್ ಸರಿಯಾದಂಥ ಸ್ಟ್ರಾಟಜಿ ಇದ್ದರೆ ಮಾತ್ರ ಅವನಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಮಕ್ಕಳೇ. ಸೊ ಎರಡೂ ಮಾತುಗಳನ್ನ ಅರ್ಥ ಮಾಡ್ಕೊಂಡ್ರಿ, ಇದೆರಡರ ಮಧ್ಯೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಕೌನ್ಸಿಲಿಂಗ್ ಅಪ್ರೋಚ್ ಸಂಪೂರ್ಣವಾಗಿ ಬದಲಾಗ್ತದೆ, ಚೇಂಜ್ ಆಗುತ್ತೆ, ಓಕೆನಾ? ಸೊ ಸರಿ ಆಯಿತು, ಇವಾಗ ರ್ಯಾಂಕ್ ಬಗ್ಗೆ ಮಾತಾಡಿದ್ದೀವಿ. ರ್ಯಾಂಕಲ್ಲಿ ನಾನು ನಿಮಗೆ ಏನು ಹೇಳಿದ್ದೀನಿ, ಶಾರ್ಟಾಗಿ ಹೇಳ್ಬೇಕಂದ್ರೆ ಏನು, ರ್ಯಾಂಕ್ ಒಂದೇ ನಿಮ್ಮ ಫ್ಯೂಚರ್ ಅಥವಾ ಕಾಲೇಜ್ನ ಸೆಲೆಕ್ಟ್ ಮಾಡಲ್ಲ, ಡಿಸೈಡ್ ಮಾಡಲ್ಲ. ರ್ಯಾಂಕ್ ಜೊತೆಗೆ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಉತ್ತರ ತಗೊಂಡು ನಿಮ್ಮ ಕೌನ್ಸಿಲಿಂಗ್ ಸ್ಟ್ರಾಟಜಿನ ಪ್ಲಾನ್ ಮಾಡಿದಾಗ ಸರಿಯಾದಂಥ ಕಾಲೇಜ್ ಸಿಗುವಂಥ ಚಾನ್ಸ್ ಇದೆ. ರ್ಯಾಂಕ್ ಈಸ್ ನಾಟ್ ಓನ್ಲಿ ದ ಇಂಡಿಕೇಶನ್ ದಟ್ ಯು ವಿಲ್ ಗೆಟ್ ಎ ಸೀಟ್ ಆರ್ ನಾಟ್. ಅಲಾಂಗ್ ವಿತ್ ರ್ಯಾಂಕ್ ದೆರ್ ಆರ್ ಸೋ ಮೆನಿ ಅದರ್ ಕ್ವಶನ್ಸ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ದಟ್ ಡಿಸೈಡ್ಸ್ ವೆದರ್ ಯು ಗೆಟ್ ಎ ಗುಡ್ ಕಾಲೇಜ್ ಆರ್ ನಾಟ್. ಸೊ ಇದು ನಿಮ್ಮ ರ್ಯಾಂಕ್ ವಿಷಯವಾಗಿ. ಸೊ ಇವಾಗ ರ್ಯಾಂಕ್ ಬಗ್ಗೆ ಮಾತಾಡಿದ್ದೀವಲ್ವ ನಾವು. ಇವಾಗ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಪ್ರತಿ ವರ್ಷ ಆಗುವಂಥದ್ದು ಏನಂತಂದರೆ, ಬಹಳಷ್ಟು ಜನಕ್ಕೆ ಎಸ್ಪೆಷಲಿ ಕರ್ನಾಟಕದಲ್ಲಿ MCC ಮತ್ತು KA ಎರಡೂ ಕೂಡ ಒಂದೇ ಅಂತ ಅಂದ್ಕೊಂಡಿದ್ದಾರೆ. ತುಂಬ ಜನ MCC ಪಾರ್ಟಿಸಿಪೇಟೇ ಮಾಡಲ್ಲ, ಅಥವಾ ಅದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ.
ಇದು ಕೌನ್ಸಿಲಿಂಗ್ನಲ್ಲಿ ಅತ್ಯಂತ ಅಪಾಯಕಾರಿ ತಪ್ಪಾಗುತ್ತೆ, ತುಂಬ ದೊಡ್ಡ ತಪ್ಪಾಗುತ್ತೆ. ಸೊ ಇವತ್ತಿನ ಎರಡನೇ ವಿಷಯ ನಾನು ನಿಮಗೆ ಹೇಳ್ತಾ ಇರೋದು ಏನಂತಂದರೆ, MCC ಮತ್ತು KEA ಎರಡೂ ಒಂದೇ ಅಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಎರಡೂ ಒಂದೇ ಅಲ್ಲ. ಪ್ರತಿ ವರ್ಷ ನಾನು ಒಂದೇ ಥರದ ಪ್ರಶ್ನೆಗಳನ್ನ ಕೇಳ್ತೀನಿ. ಸರ್ MCCಲಿ ಹೀಗಿದೆ, KEAದಲ್ಲೂ ಅದೇ ಕ್ವಶನ್ನ, ಅದೇ ರೂಲ್ಸಾ, ಅಥವಾ KEAಲಿ ಹೀಗಾಗಿದೆ, MCCಲೂ ಹಾಗೆ ಇರುತ್ತಾ? ನಾನೆಲ್ಲರಿಗೂ ಉತ್ತರ ಕೊಡೋದೇನಂತಂದರೆ ಇಲ್ಲ. ಇವೆರಡೂ ಕೂಡ ಕೌನ್ಸಿಲಿಂಗ್ ಸಿಸ್ಟಮ್ಸ್, ಓಕೆನಾ? ಇದೊಂದು ಬಾಡೀಸ್. ಸೊ ಕೌನ್ಸಿಲಿಂಗ್ ಸಿಸ್ಟಮ್ಸ್ ಇವೆರಡೂ ಕೂಡ MBBS ಅಡ್ಮಿಷನ್ಸ್ಗೆ ತನ್ನ ಒಂದು ಸಕ್ರಿಯವಾದಂಥ ಕೆಲಸನ ಮಾಡುತ್ತೆ. ಆದರೆ ರೂಲ್ಸ್ ಒಂದೇ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ರೂಲ್ಸ್ ಒಂದೇ ಅಲ್ಲ, ಅದರ ಆಬ್ಜೆಕ್ಟಿವ್ಸ್ ಕೂಡ ಒಂದೇ ಅಲ್ಲ. ಎರಡರದ್ದು ಬೇರೆ ಬೇರೆ ಆಬ್ಜೆಕ್ಟಿವ್ಸ್ ಇದೆ, ಪ್ರೊಸೆಸ್ ಕೂಡ ಒಂದೇ ಅಲ್ಲ. ಸೊ ಮೊದಲು MCCನ ಅರ್ಥ ಮಾಡ್ಕೊಳ್ಳೋಣ. ಯಾರ್ಯಾರಿಗೆ ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸಿಗೆ MCC ಬಗ್ಗೆ ಮಾಹಿತಿ ಇಲ್ಲ, ನೀವು ಇದನ್ನು ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಸೊ MCC ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ. ಇದು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅನ್ನೋ ಬಾಡಿ ರನ್ ಮಾಡುತ್ತೆ. ಇದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಜವಾಬ್ದಾರಿ ತೊಗೊಂಡು ರನ್ ಮಾಡೋವಂಥದ್ದು. ಇಲ್ಲಿ ಆಲ್ ಇಂಡಿಯಾ ಕೋಟಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಬೇರೆ ರಾಜ್ಯಗಳು ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಡೀಮ್ಡ್ ಯೂನಿವರ್ಸಿಟೀಸ್ ಪಾರ್ಟಿಸಿಪೇಟ್ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟೀಸ್ ಪಾರ್ಟಿಸಿಪೇಟ್ ಮಾಡ್ಬೋದು, ಏಮ್ಸಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಜಿಪ್ಮರ್ ಮುಂತಾದ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ನೀವು ಕೌನ್ಸಿಲಿಂಗ್ ಮುಖಾಂತರ ಇಲ್ಲಿ ಪ್ರೊಸೆಸ್ನ ಪಾರ್ಟಿಸಿಪೇಷನ್ ಮಾಡ್ಬೋದು. ಇನ್ನೊಂದು ಕಡೆ KEA. ಸೊ KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಇದಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್, ಮೈನಾರಿಟಿ ಕಾಲೇಜಸ್, ಸ್ಟೇಟ್ ಕೋಟಾ ಸೀಟ್ಸ್, ಪ್ರೈವೇಟ್ ಸೀಟ್ಸ್, ಮ್ಯಾನೇಜ್ಮೆಂಟ್ ಸೀಟ್ಸ್, NRI ಸೀಟ್ಸ್ ಇವೆಲ್ಲದಕ್ಕೂ ಕೂಡ ಅಡ್ಮಿಷನ್ ಪ್ರೊಸೆಸ್ ಆ್ಯಂಡ್ ಬೇರೆ ಸ್ಟ್ರಕ್ಚರ್ನಲ್ಲಿ ನಡೀತದೆ. ಇಲ್ಲಿ ವಿದ್ಯಾರ್ಥಿಗಳು ಮಾಡುವಂಥ ದೊಡ್ಡ ತಪ್ಪೇನು ಗೊತ್ತಾ? ಒಂದೇ ನೋಟಿಫಿಕೇಷನ್ ಓದಿ KEAನೂ ಹಿಂಗೆ ಇದೆ ಅಂದರೆ MCCನೂ ಹಾಗೆ ಇರುತ್ತೆ, ಇಲ್ಲ MCCದು ಹಿಂಗಿದೆ ಅಂದರೆ KEAದಲ್ಲೂ ಇದೇ ಥರ ಇರುತ್ತೆ ಅಂತ ಒಂದು ನೋಟಿಫಿಕೇಷನ್ ಓದಿ ಅದನ್ನು ಎಲ್ಲ ಕೌನ್ಸಿಲಿಂಗು ಅಪ್ಲೈ ಮಾಡೋವಂಥದ್ದು, ಎರಡೂ ಕೌನ್ಸಿಲಿಂಗು ಅಪ್ಲೈ ಮಾಡೋವಂಥದ್ದು. ಇದು ತುಂಬ ದೊಡ್ಡ ಅಪಾಯಕಾರಿ ತಪ್ಪಾಗಿರತ್ತೆ ಮಕ್ಕಳೇ. ಸೊ ಯಾವ ಕೌನ್ಸಿಲಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಯಾವ ಕೌನ್ಸಿಲಿಂಗ್ ಬಗ್ಗೆ ನಾವು ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ತಿಳ್ಕೊಂಡು ನೀವು ಅದರ ರೂಲ್ಸ್ನ ವಿಚಾರ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸರಿಯಾದಂಥ ನಿರ್ಧಾರ ನೀವು ಮಾಡ್ತೀರಾ. ಸೊ ನಾನು MCC ಬಗ್ಗೆ ಮಾತಾಡ್ತಾ ಇದ್ದೀನ ಅಥವಾ KEA ಬಗ್ಗೆ ಮಾತಾಡ್ತಿದ್ದೀನ ಅಂತ ಮೊದಲು ತಿಳ್ಕೊಳ್ಳಿ. ಅದಾದಮೇಲೆ ಅದರ ರೂಲ್ಸ್ನ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಡೆಸಿಷನ್ ತಗೊಳ್ಳಿ. ಸೊ ಇದು ಒಂದು ಪ್ರೊಫೆಷ್ನಲ್ ಕೌನ್ಸಿಲಿಂಗ್ನ ಮೊದಲನೇ ಹಂತ ಅಥವಾ ಮೊದಲನೇ ಸ್ಟೆಪ್ ಆಗಿರುತ್ತೆ. ಸೊ ಇದು ನಿಮ್ಮ MCC ಮತ್ತು KEA ಮಧ್ಯೆ ಇರೋಂಥ ಕನ್ಫ್ಯೂಷನ್. ಸೊ ಮೊದಲು ನಾನು ರ್ಯಾಂಕ್ ಬಗ್ಗೆ ಮಾತಾಡಿದ್ದೀನಿ, ಎರಡನೇದು MCC ಮತ್ತು KEA ಬಗ್ಗೆ ಇರೋದು ಡಿಫ್ರೆನ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ಇದೀಗ ಇನ್ನೊಂದು ವಿಷಯ ಏನಂದರೆ, ನಾನು ಪೇರೆಂಟ್ಸ್ ಜೊತೆ ಮಾತಾಡ್ಬೇಕಾದ್ರೆ ಅತೀ ಹೆಚ್ಚು ಪೇರೆಂಟ್ಸ್ ಕೇಳುವ ಪ್ರಶ್ನೆ ಯಾವ್ದು ಗೊತ್ತಾ? ಸರ್ ಬೆಸ್ಟ್ ಮೆಡಿಕಲ್ ಕಾಲೇಜ್ ಯಾವುದು? ನಿಮ್ಮ ಪ್ರಕಾರ ಬೆಸ್ಟ್ ಯಾವ್ದು ಸರ್? ನಾನು ಅದಕ್ಕೆ ನೇರ ಉತ್ತರ ಯಾವತ್ತೂ ಯಾವ ಪೇರೆಂಟಿಗೂ ಕೊಡೋದೇ ಇಲ್ಲ. ಕಾರಣ, ಈ ಪ್ರಶ್ನೆ ಸಂಪೂರ್ಣವಾಗಿ ಸರಿ ಇಲ್ಲ. ಸೊ ಪ್ರಶ್ನೆಯಲ್ಲೇ ಸರಿಯಾದಂಥ ಒಂದು ಏನಂತಾರೆ ವೆಯ್ಟೇಜ್ ಇಲ್ಲ. ಸೊ ನಾನು ಇವತ್ತು ನಿಮಗೆ ಹೇಳ್ತಿರೋದು ಏನಂತಂದರೆ, ಕಾಲೇಜ್ ಆಯ್ಕೆ ಮಾಡುವ ಮುಂಚೆ ಯಾವತ್ತೂ ಸೀಟನ್ನು ಆಯ್ಕೆ ಮಾಡಬೇಕು. ಕಾಲೇಜ್ಗಿಂತ ನಮಗೆ ಸೀಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಪ್ರಶ್ನೆ ನಾನು ಯಾವತ್ತೂ ಪೇರೆಂಟ್ಸ್ಗೆ, ನನ್ನ ಫ್ಯಾಮಿಲಿ ಬಂದು ಒಂದು ಸ್ಟೂಡೆಂಟು ಪೇರೆಂಟು ನನ್ನ ಹತ್ರ ಬಂದು ಕೂತಿದ್ದಾರೆ, ನನ್ನ 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ನನ್ನ ಜೊತೆ ನನ್ನ ಒಪಿನಿಯನ್ ಕೇಳ್ತಾ ಇದ್ದಾರೆ ಅಂತಂದರೆ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ ಪೇರೆಂಟ್ಸ್ ನನ್ನ ಹತ್ರ ಪ್ರಶ್ನೆ ಕೇಳಿದರೆ ನಾನು ತಕ್ಷಣ ಯಾವುದೇ ಕಾಲೇಜಸ್ ಹೇಳಲ್ಲ. ಸೊ ಮೊದಲು ನಾನು ಒಂದು 10 ಪ್ರಶ್ನೆಗಳನ್ನ ಪೇರೆಂಟ್ಸಿಗೆ ನಾನು ಕೇಳ್ತೀನಿ, ಪೇರೆಂಟ್ ಆ್ಯಂಡ್ ಸ್ಟೂಡೆಂಟ್ ಇಬ್ರಿಗೂ ಕೇಳ್ತೀನಿ. ಒಂದು 10 ಕ್ವಶನ್ಸ್ ಕೇಳಾದ್ಮೇಲೆ ನಾನು ಅವರಿಗೆ ಯಾವ ಕಾಲೇಜ್ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇ ಪ್ರಶ್ನೆ ನಾನು ಕೇಳೋದು, ನಿಮ್ಮ ಬಜೆಟ್ ಎಷ್ಟಿದೆ? ಬರೀ ಗೌರ್ಮೆಂಟ್ ಕೋಟಾಗೆ ಹೋಗ್ತಿರೋ, ಸೆಮಿ ಗೌರ್ಮೆಂಟ್ ಸೀಟ್ಸ್ಗೆ ಹೋಗ್ತಿರೋ, ಪ್ರೈವೇಟಿಗೆ ಹೋಗ್ತಿರೋ, ಮ್ಯಾನೇಜ್ಮೆಂಟ್ಗೆ ಹೋಗ್ತಿರೋ? ಮೊದಲನೇದು ಬಜೆಟ್. ಎರಡನೇದು ನೀವು ಕರ್ನಾಟಕ ಕ್ಯಾಂಡಿಡೇಟಾ ಅಥವಾ ನೀವು ಬೇರೆ ಸ್ಟೇಟಲ್ಲಿ ಓದಿದ್ದೀರಾ ಅಥವಾ ಬೇರೆ ದೇಶದಲ್ಲಿ ಓದಿದ್ದೀರಾ? ಕರ್ನಾಟಕ ಸ್ಟೂಡೆಂಟಾಗಿ ನೀವು ಕರ್ನಾಟಕ ಕ್ಲಾಸ್ A ಒಳಗೆ ಬರ್ತೀರಾ, ಸೊ ಕರ್ನಾಟಕ ಕ್ಯಾಂಡಿಡೇಟಾ ಅಂತ ಕೇಳ್ತೀವಿ. ಈ ಮೂರನೇದು ಮೈನಾರಿಟಿ ನಿಮ್ಗೆ ಏನಾದರೂ ಇದೆಯಾ? ಬಿಕಾಸ್ ಮೈನಾರಿಟಿ ಕಾಲೇಜಸ್ ನೀವು ನೋಡ್ತೀರಾ ಅಂತಂದರೆ ನಿಮಗೆ ಅಲ್ಲಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೈನಾರಿಟಿ ಒಳಗಡೆ ನೀವು ಬರ್ತೀರಾ ಅನ್ನೋದಕ್ಕೆ ಮೈನಾರಿಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆಯಾ? ಸೊ ಗೌರ್ಮೆಂಟ್ ಸೀಟ್ ಮಾತ್ರ ಬೇಕಾ ಅಥವಾ ಪ್ರೈವೇಟ್ ಸೀಟ್ ಕೂಡ ಕನ್ಸಿಡರ್ ಮಾಡ್ತೀರಾ? ಸೊ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲೊಕೇಶನ್ ಪ್ರಿಫರೆನ್ಸ್ ಯಾವ ಥರ ಇದೆ? ನಿಮ್ಗೆ ಇಲ್ಲೇ ಬೇಕು, ನಮ್ಮ ಮನೆ ಹತ್ರನೇ ಬೇಕು ಅಂತಿದೆಯೋ, ಹೋಮ್ ಟೌನ್ ಹತ್ರನೇ ಬೇಕು ಅಂತಿದೆಯೋ, ಅಥವಾ ಬೆಂಗಳೂರು ಸಿಕ್ಕರೂ ನೀವು ಕಳ್ಸೋಕ್ಕೆ ರೆಡಿ ಇದ್ದೀರೋ? ಹಾಸ್ಟೆಲ್ನ ಅಕ್ಸೆಪ್ಟ್ ಮಾಡ್ತೀರಾ? ಬಾಂಡನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಬಾಂಡ್ ಅಕ್ಸೆಪ್ಟೆನ್ಸಿ ನಿಮ್ಮ ಹತ್ರ ಇದೆಯಾ? ಫ್ಯೂಚರಲ್ಲಿ ನೀವೇನಾದರೂ PG ಪ್ರಿಪ್ರೇಷನ್ ಮಾಡ್ತೀರಾ ಅಂತ ಅಂದರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? PG ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲ್ಯಾಂಗ್ವೇಜ್ ಕಂಫರ್ಟ್ ನಿಮ್ದು ಯಾವ ಥರ ಇದೆ? ನಿಮ್ಮ ಭಾಷೆ ಯಾವ್ಯಾವ ಭಾಷೆ ನಿಮಗೆ ಬರ್ತದೆ? ನೀವು ಯಾವ ಕಡೆ ಹೋದರೆ ನಿಮಗೆ ಲ್ಯಾಂಗ್ವೇಜ್ ಕಂಫರ್ಟ್ ಯಾವ ಥರ ಇರುತ್ತೆ? ಪೇರೆಂಟ್ಸ್ ಸಪೋರ್ಟ್ ಹೇಗಿದೆ? ಲಾಸ್ಟ್ ಕ್ವಶನ್, ಪೇರೆಂಟ್ಸ್ ಸಪೋರ್ಟ್ ಹೇಗಿದೆ? ಎಲ್ಲಾದರೂ ಕಳಿಸ್ತಾರಾ ಅಥವಾ ಹೋಮ್ ಟೌನಲ್ಲೇ ಇರಬೇಕು, ಮಕ್ಳ ಹತ್ರನೇ ಇರಬೇಕು ಅಂತ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪೇರೆಂಟ್ಸ್ ಇದೆಯಾ? ಸೊ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಾದಾಗಲೇ ನಾನು ಕಾಲೇಜ್ನ ಸೆಲೆಕ್ಟ್ ಮಾಡೋದು. ಬಿಕಾಸ್ ಅದು ಗೈಡೆನ್ಸ್ ಅಲ್ಲ. ಎಲ್ಲ ಪ್ರಶ್ನೆಗಳ ಬಗ್ಗೆ ನನಗೆ ಗೊತ್ತಿಲ್ಲದಂಗೆ ನಾನು ಜಸ್ಟ್ ರ್ಯಾಂಡಮ್ ಆಗಿ ಇಂಥ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿದರೆ
ಅದು ಗೈಡೆನ್ಸ್ ಅಲ್ಲ, ಅದು ಗೆಸ್ಸಿಂಗ್ ಆಗಿರುತ್ತೆ. ಸೊ ನಾನು ಗೆಸ್ಸಿಂಗ್ ಮಾಡೋದಲ್ಲ, ಗೈಡೆನ್ಸ್ ಮಾಡೋದು. ಸೊ ಹಾಗಾಗಿ ಪ್ರೊಫೆಷ್ನಲ್ ಕೌನ್ಸಿಲಿಂಗಲ್ಲಿ ಮೊದಲು ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ನ ಒಂದು ಒಪಿನಿಯನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಸ್ಟೂಡೆಂಟ್ನ ಒಪಿನಿಯನ್ನ ಅರ್ಥ ಮಾಡಿಕೊಂಡೇ ಈ ಎಲ್ಲ ಪ್ರಶ್ನೆಗಳನ್ನ ತಿಳ್ಕೊಂಡೇ ಉತ್ತರ ಕೊಟ್ಟಾಗ ಅದು ಸರಿಯಾದ ರೀತಿಯ ನಿರ್ಧಾರ ಆಗಿರುತ್ತೆ. ಇಲ್ಲಾಂದರೆ ಅದು ಗೈಡೆನ್ಸ್ ಅಲ್ಲ, ಗೆಸ್ಸಿಂಗ್ ಆಗಿರುತ್ತೆ. ಸೊ ನಂತರ ಇವೆಲ್ಲ ಪ್ರಶ್ನೆಗೆ ಉತ್ತರ ತಿಳ್ಕೊಂಡು ನಾವು ಸೀಟ್ ಟೈಪ್ನ ಆಯ್ಕೆ ಮಾಡ್ತೀವಿ. ಆಮೇಲೆ ಕಾಲೇಜಿನ ಸಹ ನಿಮಗೆ ರೆಡಿ ಮಾಡ್ತೀವಿ. ಸೊ ದ್ಯಾಟ್ ನಿಮಗೆ ಸರಿಯಾದಂಥ ಒಂದು ಕಾಲೇಜ್ ಸಿಗೋ ರೀತಿ ಒಂದು ಸಹಾಯ ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಒಳ್ಳೆ ಕಾಲೇಜ್ ಅನ್ನೋದು ಎಲ್ರಿಗೂ ಒಂದೇ ಆಗಿರಲ್ಲ. ಕೆಲವರಿಗೆ ಮನೆ ಹತ್ರ ಸಿಗೋ ಕಾಲೇಜೇ ಚೆನ್ನಾಗಿರುತ್ತೆ, ಕೆಲವರಿಗೆ ಬೆಂಗಳೂರಲ್ಲಿರೋ ಒಳ್ಳೆ ಕಾಲೇಜ್ ಬೇಕಾಗುತ್ತೆ, ಕೆಲವರಿಗೆ BMC ಬೇಕಾಗುತ್ತೆ, ಕೆಲವರಿಗೆ MMC ಬೇಕಾಗುತ್ತೆ, ಕೆಲವರಿಗೆ ಜಿಪ್ಮರು, ಮೌಲಾನಾ ಆಜಾದು, ಏಮ್ಸು, ಬೇರೆ ಬೇರೆಯವರಿಗೆ ಬೇರೆ ಥರದ ಒಂದು ಒಪಿನಿಯನ್ ಇರುತ್ತೆ. ಸರಿಯಾದ ಕಾಲೇಜ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇರೆ ಅನ್ನೋದು ನನ್ನ ಒಂದು ಪ್ರಾಮಾಣಿಕ ಅಭಿಪ್ರಾಯ ಮತ್ತು ನಿಮಗೆ ತಿಳಿಸೋವಂಥ ಪಾಯಿಂಟ್. ಸೊ ಅದ್ರ ಕಾರಣ ಈಗ ಒಬ್ಬರಿಗೆ BMC ಒಳ್ಳೆಯದಾದರೆ ಒಬ್ಬರಿಗೆ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಒಳ್ಳೆಯದಾಗುತ್ತೆ. ಅದಕ್ಕೆ ಕಾರಣ ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ಲ, ಅಕಾಡೆಮಿಕ್ ಬೆನಿಫಿಟ್ಸ್ ಒಂದೇ ಅಲ್ಲ. ಅಲ್ಲಿ ನಿಮಗೆ ಬಜೆಟ್ ಬರುತ್ತೆ, ಟ್ರಾವೆಲ್ ಬರುತ್ತೆ, ಫೆಸಿಲಿಟೀಸ್ ಬರುತ್ತೆ, ಪೇಷಂಟ್ ಲೋಡ್ ಎಷ್ಟಿದೆ ಗೊತ್ತಾಗುತ್ತೆ, ಫ್ಯೂಚರ್ ಗೋಲ್ಸ್ ಏನಿದೆ, ಫ್ಯಾಮಿಲಿ ಸಿಚುವೇಶನ್ ಯಾವ ಥರ ಇದೆ, ಇವೆಲ್ಲದನ್ನೂ ತಿಳ್ಕೊಂಡು ಇನ್ನೂ ಕೆಲವು ಫ್ಯಾಕ್ಟರ್ಸ್ನೆಲ್ಲ ತಿಳ್ಕೊಂಡು ಫೈನಲ್ ಡಿಸಿಷನ್ಗೆ ಬರುವಂಥದ್ದು. ಹಾಗಾಗಿ ನಾನು ಯಾವಾಗಲೂ ಒಂದು ಮಾತು ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಹೇಳೋದೇನೆಂದರೆ, ಕಾಲೇಜ್ ರ್ಯಾಂಕಿಂಗ್ಗಿಂತ ಕಾಲೇಜ್ ಸೂಟಬಿಲಿಟಿ ಭಾಳ ಮುಖ್ಯ. ಕಾಲೇಜ್ ರ್ಯಾಂಕಿಂಗ್ ಚೆನ್ನಾಗಿದೆ, ನಿಮಗದು ಸೂಟಬಲ್ ಆಗ್ತಾ ಇಲ್ಲ ಅಂದರೆ ದಟ್ ಇಸ್ ನಾಟ್ ಅ ಗುಡ್ ಡಿಸಿಷನ್. ಕಾಲೇಜ್ ರ್ಯಾಂಕಿಂಗಿಂತ ನಿಮ್ಮ ಸೂಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ಒಂದು ದಿನದ ಕೆಲಸ ಅಲ್ಲ ಅಥವಾ ಒಂದು ತಿಂಗಳ ಕೆಲಸ ಅಲ್ಲ. ಇಲ್ಲಿ ನೀವು ಹತ್ತಿರ 5 6 ವರ್ಷ ನೀವು ಈ ಕಾಲೇಜಲ್ಲಿ ಈ ಜಾಗದಲ್ಲಿ ನೀವು ಓದಬೇಕಾಗತ್ತೆ. ನಿಮ್ಮ ಮುಂದಿನ 6 ವರ್ಷಗಳ ಭವಿಷ್ಯ ಇಲ್ಲಿ ಅಡಗಿರುತ್ತೆ. ಸೊ ಹಾಗಾಗಿ ಸೂಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಕಮ್ಸ್ ದ ರೈಟ್ ರ್ಯಾಂಕಿಂಗ್. ಓಕೆನಾ? ಸೂಟಬಿಲಿಟಿ ಚೆನ್ನಾಗಿದ್ದರೆ ಆಮೇಲೆ ರ್ಯಾಂಕಿಂಗ್ನ ನೋಡಬೇಕು. ರ್ಯಾಂಕಿಂಗ್ನ ನೋಡಿ ಸೂಟಬಿಲಿಟಿನ ಯಾವತ್ತೂ ಕೂಡ ಏನಂತಾರೆ ನೆಗೋಷಿಯೇಟ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಸಂದೇಶ. ಸೊ ನೀವೇನಾದರೂ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ, ಈ ಪಾಯಿಂಟ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನೀವು ಕೌನ್ಸಿಲಿಂಗ್ ಮಾಡೋವಂಥ ಸಮಯದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿರ್ತೀರ. ಬಿಕಾಸ್ ನಿಮಗೆ ಕ್ಲಾರಿಟಿ ಗೊತ್ತಿರುತ್ತೆ, ಸೂಟಬಿಲಿಟಿ ಅಂದರೆ ಏನು, ರ್ಯಾಂಕಿಂಗ್ ಅಂದರೆ ಏನು, ನಾನು ಯಾವುದನ್ನು ಚೂಸ್ ಮಾಡಿದರೆ ನನ್ನ ಫ್ಯೂಚರ್ ಯಾವ ಥರ ಇರುತ್ತೆ ಅನ್ನೋ ಅಂಥ ಕ್ಲಾರಿಟಿ ನಿಮಗಿರುತ್ತೆ. ಸೊ ದಟ್ ಯು ವಿಲ್ ಬಿ ಕಾನ್ಫಿಡೆಂಟ್ ಎಟ್ ದ ಟೈಮ್ ಆಫ್ ಕೌನ್ಸಿಲಿಂಗ್. ಓಕೆನಾ? ಸೊ ಈ 3 ವಿಷಯಗಳನ್ನ ನಾನು ನಿಮ್ಮ ಹತ್ರ ಇವಾಗ ಚರ್ಚೆ ಮಾಡಿದೆ. ಇಲ್ಲಿಯವರೆಗೂ ನಾವು 3 ಪ್ರಮುಖ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮೊದಲನೇದು, ರ್ಯಾಂಕ್ ಮಾತ್ರ ಎಲ್ಲವನ್ನೂ ನಿರ್ಧರಿಸಲ್ಲ ಅನ್ನೋಂಥದ್ದು. ಎರಡನೇದು, MCC ಮತ್ತು KE ಎರಡೂ ಸಂಪೂರ್ಣವಾಗಿ ಬೇರೆ ಕೌನ್ಸಿಲಿಂಗ್ ಸಿಸ್ಟಮ್ಸ್ ಅನ್ನೋಂಥದ್ದು. ಮೂರನೇದು ಏನಂತಂದರೆ, ಕಾಲೇಜ್ ಆಯ್ಕೆ ಮಾಡುವ ಮುಂಚೆ ಸೀಟ್ ಸ್ಟ್ರಾಟಜಿನ ಸ್ಪಷ್ಟವಾಗಿ ನಾವು ಡಿಸ್ಕಸ್ ಮಾಡಿರಬೇಕು ಮತ್ತು ನಿರ್ಧಾರ ಮಾಡಿರಬೇಕು. ಬಿಕಾಸ್ ಇವು ಕೇವಲ ಬೇಸಿಕ್ಸ್ ಅಲ್ಲ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಇದು ಒಂದು ಕೌನ್ಸಿಲಿಂಗ್ ಫೌಂಡೇಶನ್ ಮಾಡುವಂಥ ಪ್ರಶ್ನೆಗಳಾಗಿರ್ತವೆ. ಈ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಮಾತ್ರ ನಿಮ್ಮ ಮುಂದಿನ ಡೆಸಿಷನ್ಸ್ ಸರಿ ಇರ್ತವೆ ಅನ್ನೋದು ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಸೊ ಇದಾಗಿತ್ತು ನಿಮ್ಮ ಪಾರ್ಟ್ 1. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಯಾವ ಥರ ಇರಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ಯಾವ್ಯಾವ ಕಾಲೇಜಿಗೆ ಸೇರಿಸೋಕ್ಕಿಂತ ಮುಂಚೆ ರೆಡಿ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಎಷ್ಟು ಹಂತಗಳಲ್ಲಿ ಆಪ್ಷನ್ ಎಂಟ್ರಿ ಇರುತ್ತೆ, ಯಾವ್ಯಾವ ಕಾಲೇಜಿಗೆ ಯಾವ್ಯಾವ ಥರದ ಫೀಸ್ ಇರುತ್ತೆ, ಆ್ಯಂಡ್ ಅದಕ್ಕೆ ಯಾವ್ಯಾವ ಥರದ ಕೌನ್ಸಿಲಿಂಗ್ ರೂಲ್ಸ್ ಇರುತ್ತೆ, ಯಾವ ಬಾಡಿ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡುತ್ತೆ, ಅಲ್ಲಿ ನೀವು ಮಾಡುವಂಥ ದೊಡ್ಡ ದೊಡ್ಡ ದುಬಾರಿ ತಪ್ಪುಗಳೇನು, ಅದೆಲ್ಲದ್ರ ಬಗ್ಗೆ ವಿವರವಾಗಿ ಮಾತಾಡ್ತೀನಿ. ಸೊ ಇದಾಗಿತ್ತು ನಿಮ್ಮ ಪಾರ್ಟ್ 1. ಇದೇ ಥರ ಮುಂದಿನ ಹಂತಗಳಲ್ಲಿ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಪಾರ್ಟ್ನ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇಲ್ಲಿ ತನಕ ನನ್ನ ವೀಡಿಯೋನ ನೀವು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸೊ ನಿಮಗೇನಾದರೂ ಈ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಅನಿಸಿದರೆ ನೀವು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ನೀಟ್ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಅವರಿಗೆ ಶೇರ್ ಮಾಡಿ, ಅವರಿಗೆ ಇದ್ರ ಬಗ್ಗೆ ತಿಳಿಸಿ. ಇದರಲ್ಲಿ ನೀಟ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ, ನೀವು ಇದನ್ನು ನೋಡಿ ಯಾವುದೇ ಥರದ ಮಿಸ್ಟೇಕ್ನ ಮಾಡದೇ ಇರೋ ರೀತಿ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ನಮಸ್ಕಾರ.